ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿಂದು ಡಿಸೈನ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಸ್ಯಾರಿಲಿ ಕಾಂಟ್ರಾಸ್ಟ್ ಕಲರ್ ಇಲ್ಲ, ಏನೂ ಇಲ್ಲ. ಅದು ಮೆರೂನ್ ಮತ್ತು ಗೋಲ್ಡ್ ಅಷ್ಟೇ ಇದೆ ಡಿಸೈನು. ಗೋಲ್ಡು ಮಣಿ ತೊಗೋತಾ ಇರೋದ್ರಿಂದ ನಾನು ಮೆರೂನಲ್ಲಿ ಡಿಸೈನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಕಿದ್ದೀನಿ ಆಲ್ರೆಡಿ ನಾನು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚು. ಸಿಂಗಲ್ ಸ್ಟೆಪ್ಪಲ್ಲಿ ಇದು ಡಿಸೈನು ಮುಗ್ದೋಗುತ್ತೆ. ನೀವು ಒಂದು 400 to 500 ಇದಕ್ಕೆ ಚಾರ್ಜ್ನ ಮಾಡ್ಬೋದು. ಬನ್ನಿ ಡಿಸೈನ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಯೂಸ್ ಮಾಡ್ತಿರೋದು ಈ ಥರ ಒಂದು ಬಿಗ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ಅಷ್ಟೇ. ಬಿಗ್ ಬೀಡು ನಿಮ್ಮದು ಚಾಯ್ಸ್, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ನ ಮಾಡ್ಕೊಳ್ಳಿ. ಈಗ ಸ್ಯಾರಿಗೆ ಒಂದು ಲಾಕ್ನ ಮಾಡಿಕೊಂಡು ಸ್ಯಾರಿ ಫ್ರಂಟಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಲಾಕ್ ಆದಮೇಲೆ ನೀವು ಇಲ್ಲಿ 5 ಚೈನ್ನ ಹಾಕೋಬೇಕಾಗುತ್ತೆ. ಈ 5 ಚೈನ್ ಏನಿದೆ ಅಲ್ವಾ, ಅದು ಕುಚ್ಚನ್ನ ಕಟ್ಟಲಿಕ್ಕೆ 5 ಚೈನು. ಇದಕ್ಕೆ ನಾನು ಮತ್ತೆ 10.075 mm ಕ್ರೋಶ ತಗೊಂಡಿರೋದು. ಕಾಮನಾಗಿ ಎಲ್ಲದಕ್ಕೂ ಸೇಮ್ ಒಂದೇ ಕ್ರೋಶನೇ ತಗೊಳ್ಳೋದು. ನೋಡಿ ಒಂದು ಚೈನ್ ಆಗಿದೆ. ಇದು ಎರಡನೇ ಚೈನು, 3, 4. ವಿಡಿಯೋದು ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಫ್ಲ್ಯಾಶ್ ಲೈಟ್ನ ಆಫ್ ಮಾಡಿದೆ. 4 ಆಯಿತು, 5 ಆಯಿತು. 5 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಇದು ಲಾಕ್ ಆದಮೇಲೆ ಕ್ರೋಶನ ದಾರದಿಂದ ಆಚೆ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ದೊಡ್ಡದು ಮತ್ತು ಚಿಕ್ಕದು. ನೋಡಿ ಈ ಥರ. ಈಗ ದೊಡ್ಡ ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ಹಾಗೆ 1, 2, 3, 4, 5 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಸ್ಯಾರಿನ ಟರ್ನ್ ಮಾಡಿ ಬಿಫೋರ್ ಬೀಡ್ಗಿಂತ ಮುಂಚೆ ನಾವೇನು ಲಾಕ್ ಮಾಡಿದ್ವಲ್ವ ಆ ಲಾಕ್ಗೆ ಮತ್ತೆ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ರಿಟರ್ನ್ ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ, ಫ್ರಂಟ್ ಸೈಡಿಗೆ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ಮಾಡಿಕೊಂಡು ಈಗ ಸ್ಮಾಲ್ ಬೀಡ್ ಇತ್ತಲ್ವ ಆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಇವಾಗ ಕ್ರೋಶ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡೋಣ. ಈಗ ಬ್ಯಾಕಲ್ಲಿ 5 ಚೈನ್ ಏನಿತ್ತಲ್ವ ಆ 5 ಚೈನ್ಗೆ ಈಗ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇದು 2ನೇ ಡಬಲ್ ಕ್ರೋಶ, ಇದು 3ನೇ ಡಬಲ್ ಕ್ರೋಶ, 4ನೇ ಡಬಲ್ ಕ್ರೋಶ, 5ನೇ ಡಬಲ್ ಕ್ರೋಶ, 6ನೇ ಡಬಲ್ ಕ್ರೋಶ, 7ನೇ ಡಬಲ್ ಕ್ರೋಶ, 8, 9, ಹೀಗೆ ಟೋಟಲಾಗಿ ನನಗೆ 10 ಡಬಲ್ ಕ್ರೋಶಸ್ಸು ಆಗಿದೆ. ಈಗ ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ, ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಡಬಲ್ ಲಾಕ್ ಆದಮೇಲೆ ಮತ್ತೆ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಮತ್ತೆ 1, 2, 3, 4,
3 ಆದಮೇಲೆ 4 5 ಚೈನ್ನ ಹಾಕ್ಕೊಂಡು ನೋಡಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಬಿಫೋರ್ ಬೀಡು ಏನು ಲಾಕ್ ಇತ್ತಲ್ವ ಆ ಲಾಕ್ಗೆ ಮತ್ತೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಸ್ಯಾರಿನ ಟರ್ನ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಈಗ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 ಡಬಲ್ ಕ್ರೋಶನ ಹಾಕ್ಕೊಳ್ಳಿ. 10 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ ನಾವು ಏನು ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಹೀಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಂಡು 1 2 3 4 5 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿ ಬಿಫೋರ್ ಬೀಡು ನಾವೇನು ಲಾಕ್ ಮಾಡಿದ್ವಲ್ವ ಆ ಲಾಕ್ಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀವು ಸ್ಯಾರಿನ ಟರ್ನ್ ಮಾಡಿ ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಹೀಗೇ 10 ಕಂಬನ ಫಿಲ್ ಮಾಡಿ ಈ ಬೀಡ್ಗೆ. ಎರಡಾಗಿ ಇದು 3 4 5 6 7 8 9 10 ಕಂಬ ಆದಮೇಲೆ ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನನಗೆ ಲಾಸ್ಟಿಗೆ ಇಲ್ಲಿ ಒಂದೇ ಒಂದು ಕಂಬ ಆರ್ಚ್ ಬಂದಿದ್ದರಿಂದ 2 ಸಲ ಲಾಕ್ನ ಮಾಡಿ ಮತ್ತು 1 2 ಚೈನ್ನ ಹಾಕ್ಕೊಂಡು ಸ್ಯಾರಿ ಇದು ಥ್ರೆಡ್ನ ಕಟ್ ಮಾಡಿ ನೋಡಿ ಹೀಗೆ ಥ್ರೆಡ್ನ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗುತ್ತೆ, ಥ್ರೆಡ್ನ ಆಚೆ ತೆಗೆದ್ರೆ ಲಾಕ್ ಆಗುತ್ತೆ. ನೋಡಿ ಡಿಸೈನು ಎಷ್ಟು ನೀಟಾಗಿ ಎಲಿಗೆಂಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಮತ್ತು ಈಗ ಇಲ್ಲಿ 5 ಚೈನ್ ಏನು ಬಿಟ್ಟಿದ್ವಿ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಹಾಕೋಬೇಕು. ನಾನಿಲ್ಲಿ 120 ಎಳೆ ದಾರ ತೊಗೊಂಡು ಕುಚ್ಚನ್ನ ಹಾಕಿದ್ದೀನಿ. ನಿಮಗೆ ಅಕಸ್ಮಾತ್ ಕುಚ್ಚು ಬೇಡ ಅಂತಂದರೆ ಸೇಮ್ ಡಿಸೈನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಫೈನಲ್ ಲುಕ್ಕು ಹೀಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು. ಡಿಸೈನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್.